ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳೇ, ಮೊದಲಿಗೆ 6 ರಾಶಿಗಳ ಫಲಾಫಲ ಹೇಗಿದೆ ಅಂತ ತಿಳಿಸ್ಕೊಡೋದಾದ್ರೆ 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮೇಷರಾಶಿಯಲ್ಲಿ ರವಿ ಶುಕ್ರರ ಯುತಿಯನ್ನು ನೋಡ್ತಾ ಇದ್ದೀವಿ. ಇನ್ನು ದ್ವಿತೀಯದಲ್ಲಿ ಅಂದರೆ ವೃಷಭ ರಾಶಿಯಲ್ಲಿ ಗುರುವಿನ ಜೊತೆಗೆ ಮಾಂದಿ ಉದಿಯಾಗಿದೆ. ಕನ್ಯಾ ರಾಶಿಯಲ್ಲಿ ಕೇತು ಇರ್ತಕ್ಕಂಥದ್ದು. ಕುಂಭರಾಶಿಯಲ್ಲಿ ಚಂದ್ರ ಶನಿಯರ ಯುತಿಯನ್ನು ನೋಡ್ತಾ ಇದ್ವಿ. ಇನ್ನು ಮೀನರಾಶಿಯಲ್ಲಿ ಬುಧ, ಕುಜ ಹಾಗೂ ರಾಹು ಈ ತ್ರಿಗ್ರಹ ಯೋಗ ನೋಡ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿಯವರಿಗೆ ದಿವಸ ಆಹಾರದಲ್ಲಿ ವ್ಯತ್ಯಾಸ ಮಾಡಿಕೊಳ್ತೀರಾ. ಸಿಹಿ ಪದಾರ್ಥ ಸೇವನೆಯಿಂದ ತೊಂದರೆಗಳಾಗುವ ಸಾಧ್ಯತೆ ಇದೆ. ಅತಿಯಾದ ಸಿಹಿ ಒಳ್ಳೆಯದಲ್ಲ, ಆ ಥರದ್ದು ಒಂದು ಲಕ್ಷಣ ಇದೆ ಈ ದಿವಸ, ಹುಷಾರಾಗಿರಿ. ಇನ್ನು ಜೊತೆಗೆ ಕುಟುಂಬದಲ್ಲಿ ಈ ದೊಡ್ಡವರು ಅವರ ಜೊತೆಗೆ ಸ್ವಲ್ಪ ಘರ್ಷಣೆ, ಬುದ್ಧಿವಂತರು ಇಂಥವರೇ ಗಲಾಟೆ ಮಾಡ್ಕೊಂಬಿಡೋ ಸಾಧ್ಯತೆ ಇರ್ತದೆ. ಸ್ವಲ್ಪ ಸಮಾಧಾನ ಬೇಕು ಈ ದಿವಸ. ಕೆಲಸದಲ್ಲೆಲ್ಲ ತೊಡಕಿಲ್ಲ, ಅನುಕೂಲ ಇದೆ. ವೃತ್ತಿಯಲ್ಲಿ ವಿಶೇಷ ಅನುಕೂಲತೆಗಳು, ಲಾಭಗಳು ಇತ್ಯಾದಿಗಳನ್ನು ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ, ಗಾಬರಿ ಬೇಡ. ಪ್ರಾರ್ಥನೆಗೆ ದಿವಸ ಗುರುಸ್ತುತಿಯನ್ನು ಹೇಳ್ಕೊಳ್ಳಿ, ಗುರು ಪ್ರಾರ್ಥನೆ ಮಾಡಿ, ತುಂಬ ಒಳ್ಳೆಯದು. ವೃಷಭ ರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ಜನ್ಮದಲ್ಲಿ ನಿಮ್ಮ ರಾಶಿಯಲ್ಲಿ ಮಾಂದಿ ಉದಯ ಆದರೆ ಅದು ಸ್ವಲ್ಪ ಶರೀರಕ್ಕೆ ಸ್ವಾಸ್ಥ್ಯ ಹಾಳು ಮಾಡುತ್ತೆ, ಆರೋಗ್ಯ ಹಾನಿಯಾಗುತ್ತೆ, ಹುಷಾರು. ಕೆಲಸದಲ್ಲಿ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ಸ್ವಲ್ಪ ಪ್ರೆಷರ್ ಜಾಸ್ತಿ, ವರ್ಕ್ ಪ್ರೆಷರ್ ಜಾಸ್ತಿ ಇರ್ತದೆ, ಆದರೆ ನಿಭಾಯಿಸ್ತೀರ, ಆಸಕ್ತಿ ಇದೆ, ಸಂಶಯ ಬೇಡ. ಇನ್ನು ದಿವಸ ಸ್ವಲ್ಪ ಮಟ್ಟಿಗೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮನಸ್ಸಿಗೆ ಬೇಸರ ಉಂಟಾಗುವ ಸಾಧ್ಯತೆಗಳಿದ್ದಾವೆ. ಮನಸ್ಸು ಚಂಚಲವಾಗುತ್ತೆ, ಯೋಚನೆ ಗೊಂದಲಗಳ ಗೂಡಾಗುತ್ತೆ, ಇದಾದ ಸಂಶಯ ಶುರುವಾಗುತ್ತೆ. ಇದರ ನಿವಾರಣೆಗೆ ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ವ್ಯಯದಲ್ಲಿ ಮಾಂದಿ ಇದ್ದರೆ ಅತಿಯಾದ ವ್ಯಯ, ಅನಗತ್ಯ ಖರ್ಚು ಬೇಡಾಗಿರುತ್ತೆ ನಿಮಗೆ, ಆದರೂ ತಗೋಬೇಕು ಅನ್ನೋ ಅಪೇಕ್ಷೆ ಉಂಟಾಗ್ಬಿಡುತ್ತೆ. ಆ ಥರದ್ದೊಂದು ಲಾಸ್ ಮಾಡ್ಕೊಳ್ತೀರಾ, ಹುಷಾರು. ಈ ದಿವಸ ನಿಮಗೆ ಹಿರಿಯರ ಮಾರ್ಗದರ್ಶನ ಸಿಗುತ್ತೆ. ಒಳ್ಳೆಯವರ ಉತ್ತಮರ ಮಾರ್ಗದರ್ಶನದಿಂದಾಗಿ ನೀವು ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತೀರಾ, ಅನುಕೂಲ ಇದೆ. ಪ್ರಯಾಣದ ಸ್ವಲ್ಪ ಹುಷಾರಾಗಿರಬೇಕು. ಇನ್ನು ವೃತ್ತಿಯಲ್ಲಿ ನಿಮಗೆ ವಿಶೇಷ ಅನುಕೂಲಗಳಿದೆ, ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ವಿಷ್ಣು ಸನ್ನಿಧಾನದಲ್ಲಿ ಪುಷ್ಪಾರ್ಚನೆ ಮಾಡಿಸಿ. ಪ್ರಾರಂಭದಲ್ಲೇ ಹೇಳಿದೆ ನಾನು, ತುಂಬ ಒಳ್ಳೆಯದು ಈ ದಿವಸ ಪುಷ್ಪಾರ್ಚನೆ ಮಾಡಿಸಿದ್ರೆ. ಕರ್ಕಟಕ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಲಾಭದಲ್ಲಿರೋ ಗುರು ಮಾಂದಿಯರಿಂದಾಗಿ ವಿಶೇಷ ಲಾಭ, 2 ಬಗೆಯ ಲಾಭ ಕಾಣ್ತೀರ, ತುಂಬ ಚೆನ್ನಾಗಿದೆ ಇದು. ಮತ್ತು ಈ ದಿವಸ ನಿಮ್ಮ ರಾಶಿಯಿಂದ ಕರ್ಮಸ್ಥಾನದಲ್ಲಿ ರವಿ ಶುಕ್ರರಿದ್ದ ಕಲಾವಿದರಿಗೆ ತುಂಬ ಚೆನ್ನಾಗಿರ್ತದೆ. ಸಂಗೀತ, ವಾದ್ಯ, ನೃತ್ಯ, ಗೀತ ಇಂಥ ಕಲೆಗಳಲ್ಲಿ ತೊಡಗಿಸ್ಕೊಂಡಿರೋರು ತುಂಬ ಚೆನ್ನಾಗಿದೆ, ಅವರಿಗೆ ಸಮಾಧಾನ ಇರ್ತದೆ. ಆದರೆ ಆರೋಗ್ಯ ಸ್ವಲ್ಪ ಕ್ಷೀಣವಾಗಿರ್ತದೆ, ಸ್ವಲ್ಪ ದುಃಖ, ವ್ಯಥೆ, ಸ್ತ್ರೀಯರಿಗೆ ಈ ಥರದ್ದೆಲ್ಲ ಇದೆ, ಸ್ವಲ್ಪ ಸಮಾಧಾನ ಬೇಕು. ಅಮ್ಮನವರ ಸನ್ನಿಧಾನಕ್ಕೆ ಕ್ಷೀರಾಭಿಷೇಕ ಮಾಡಿಸಿ. ಇನ್ನು ಸಿಂಹರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಕಿರಿಕಿರಿ ಇದೆ, ಎಷ್ಟೊತ್ತಾದರೂ ಕೆಲಸ ಮುಗಿಯೋದಿಲ್ಲ, ತೊಡಕುಗಳು, ಕೆಲಸ ಅರ್ಧಕ್ಕೆ ನಿಂತೋಗುತ್ತೆ, ಪೆಂಡಿಂಗ್ ಉಳಿದ್ಬಿಡುತ್ತೆ, ಅದನ್ನು ಸೂಚಿಸ್ತಾ ಇದೆ. ಇದಕ್ಕೆ ಧೃತಿಗೆಡಬಾರ್ದು. ಗಣಪತಿ ಸನ್ನಿಧಾನಕ್ಕೆ ಹೋಗಿ ಒಂದು ಬೆಲ್ಲ ಸಮರ್ಪಣೆ ಮಾಡಿ ಕೆಲಸಕ್ಕೆ ಹೋಗಿ ಅನುಕೂಲ ಆಗುತ್ತೆ. ಉಳಿದ ಹಾಗೆ ದಿವಸ ದಾಂಪತ್ಯದಲ್ಲಿ ಸ್ವಲ್ಪ ಅಸಮಾಧಾನ ಇರ್ತದೆ, ಖರ್ಚು, ವ್ಯಯ ಇವುಗಳ ಕಾರಣದಿಂದಾಗಿ ಕಲಹ ಉಂಟಾಗಬಹುದು, ಹುಷಾರಾಗಿರಿ, ಸಮಾಧಾನವಾಗಿರಿ. ಈ ದಿವಸ ನೀವು ಶಿವಸ್ತುತಿಯನ್ನು ಹೇಳ್ಕೊಳ್ಳಿ, ಶಿವ ಪ್ರಾರ್ಥನೆ ಮಾಡಿ, ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಪ್ರೆಷರ್ ಜಾಸ್ತಿ, ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತೆ. ವ್ಯಾಪಾರಿಗಳಿಗೂ ಅಷ್ಟೇ ಸ್ವಲ್ಪ ತೊಡಕು, ಸ್ವಲ್ಪ ಬೌದ್ಧಿಕವಾಗಿ ಆಲೋಚನಾ ಶಕ್ತಿ ಕಳ್ಕೊಳ್ತೀರಾ, ಇದನ್ನೆಲ್ಲ ಸೂಚಿಸ್ತಾ ಇದೆ. ಮತ್ತು ಸ್ತ್ರೀಯರಿಗೆ ಸ್ವಲ್ಪ ಸಾಲ ಬಾಧೆ ಸೂಚಿಸ್ತಾ ಇದೆ, ಹುಷಾರು ಸ್ತ್ರೀಯರು. ಈ ದಿವಸ ಮುಖ್ಯವಾಗಿ ಶುಭ ಕಾರ್ಯಗಳಿಗೆ ಅಡ್ಡಿ ಬರುತ್ತದೆ. ಒಳ್ಳೆಯ ಕೆಲಸ ಮಾಡೋಣ ಅಂತಂದರೆ ಏನೋ ಒಂದು ತೊಡಕು, ಏನೋ ಒಂದು ವಿಘ್ನ, ಈ ಥರದ್ದು ಸೂಚಿಸ್ತಾ ಇದೆ. ಗಣಪತಿ ಪ್ರಾರ್ಥನೆ ಮಾಡಿ. ಇನ್ನುಳಿದ 6 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ ಶಾಸ್ತ್ರಿಗಳೇ. ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.